ದೆಹಲಿಯಲ್ಲಿಂದು ನಡೆದ ಪಿಂಚಣಿ ಮೊಕದ್ದಮೆ ಕುರಿತ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಪಿಂಚಣಿ ಕುರಿತು 3 ವಿಶೇಷ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕಗಳು ಪಿಂಚಣಿ ಮೊಕದ್ದಮೆ ಕುರಿತ ಪ್ರಕರಣ ಅಧ್ಯಯನಗಳ ಸಂಕಲನ, ಪಿಂಚಣಿ ಮೊಕದ್ದಮೆ ಕುರಿತ ಕರಪತ್ರ ಹಾಗೂ ಕಳೆದ ವರ್ಷದ ಕುಟುಂಬ ಪಿಂಚಣಿದಾರರ ಕುಂದುಕೊರತೆಗಳ ಕುರಿತಾದ ವಿಶೇಷ ಅಭಿಯಾನದ ಕಿರು ಪುಸ್ತಕಗಳಾಗಿವೆ. और मुकदमेबाजी प्रबंधन में सुधार और अधिक समन्वय सुनिश्चित करने के लिए सरकार की प्रतिबद्धता को दोहराया. कार्यशाला को संबोधित करते हुए डॉक्टर जितेंद्र सिंह ने कहा कि पेंशन कर्मचारी द्वारा दी गई सेवा की स्वीकृति है और पेंशन भोगियों ಬಳಿಕ ಸಚಿವ ಜಿತೇಂದ್ರ ಸಿಂಗ್ ಪಿಂಚಣಿ ವ್ಯವಸ್ಥೆಯಲ್ಲಿ ಕೆಲವೊಂದು ಗೊಂದಲಗಳಿವೆ, ಪಿಂಚಣಿ ಮೊಕದ್ದಮೆಗಳನ್ನು ಸಕಾಲಿಕ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ನಿರ್ವಹಿಸಬೇಕಾಗಿದೆ, ಆದ್ದರಿಂದ ಈ ಪುಸ್ತಕಗಳು ಅದರ ಬಗ್ಗೆ ವಿವರಿಸುತ್ತದೆ ಎಂದು ಹೇಳಿದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಮತ್ತು ಪಿಂಚಣಿ ಸಂಬಂಧಿತ ಪ್ರಕರಣಗಳನ್ನು ಕೇಂದ್ರ ಸರ್ಕಾರದ ಸಚಿವಾಲಯಗಳು, ಇಲಾಖೆಗಳು ಸಕಾಲಿಕ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟವರು ಗಮನ ಹರಿಸಬೇಕು ಎಂದು ಹೇಳಿದರು. ಕುಟುಂಬ ಪಿಂಚಣಿದಾರರು ಮತ್ತು ಅತಿ ಹಿರಿಯ ಪಿಂಚಣಿದಾರರ ಕುಂದುಕೊರತೆಗಳ ಪರಿಹಾರಕ್ಕಾಗಿ 1 ತಿಂಗಳ ಅವಧಿಯ ವಿಶೇಷ ಅಭಿಯಾನ 2.0 ಅನ್ನು ಸಹ ಪ್ರಾರಂಭಿಸಲಾಗಿದೆ ಎಂದು ಹೇಳಿದರು. Is put in the positive channel for the making of New India rather than responded either way, whether through litigation, whether through RTI or whatever.